ಹಾಯ್ ಎವ್ರಿವನ್, ಈ ವಿಡಿಯೋ ಮಾಡ್ತಾ ಇರೋದೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ. ಇವತ್ತು ನಾವು ನಮ್ಮ ಹಿಮಾಲಯನ್ ತೊಗೊಂಡು ನಾಗರಬಾವಿಗೆ ಹೋಗಬೇಕಾಗಿತ್ತು. ಸೊ ಗೊರಗುಂಟೆಪಾಳ್ಯ ಸಿಗ್ನಲ್ ಹತ್ರ ನಮ್ಮ ಗಾಡಿ ಪಂಚರ್ ಆಯಿತು. 2 ನೀಡಲ್ ಅದಕ್ಕೆ ಚುಚ್ಚಿತ್ತು. ಸರಿ ಅಂತ ತಳ್ಕೊಂಬಂದು ಈ ಪಂಚರ್ ಅಂಗಡಿಲಿ ಪಂಚರ್ ಹಾಕ್ಸೋಣ ಅಂತ ಬಂದ್ವಿ. ಸೇಮ್ ಪ್ರಾಬ್ಲಮಿಂದ ಒಂದು 15ರಿಂದ 20 ಗಾಡಿ ಬಂದಿದೆ. ದಟ್ ಈಸ್ ಶಾರ್ಪ್ ನೀಡಲ್, ಹೊಸ ನೀಡಲ್ಸ್, ಅದು ಬೇಕು ಅಂತ ಯಾರೋ ಹಾಕಿರೋದು. ಎಲ್ಲ ಗಾಡಿಗಳಿಗೂ ಸೇಮ್ 2-3 ನೀಡಲ್ಸ್ ಚುಚ್ಕೊಂಡಿದೆ. ಗೊರಗುಂಟೆಪಾಳ್ಯ ಫ್ಲೈಓವರ್ ಮೇಲಿಂದನೂ ತಳ್ಕೊಂಬಂದಿದ್ದಾರೆ ಎಷ್ಟೊಂದು ಜನ. ನಾನು ಅಲ್ಲಿ ವಿಚಾರಿಸಿದಾಗ ಇಲ್ಲ ಮೇಡಮ್ ಹಿಂಗೆ ನೀಡಲ್ ಚುಚ್ಚಿದೆ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಲೂ ಸೇರಿ ಒಂದು 15ರಿಂದ 20 ನೀಡಲ್ ಸಿಕ್ಕಿದೆ. ನಾವು ಇದೇ ರೀತಿ ಇವ್ರಿಗೂ ಕ್ವಶನ್ ಮಾಡಿದ್ರಿ, ಪಂಚರ್ ಅಂಗಡಿಯವ್ರಿಗೂ, ಯಾಕೆ ನೀವೇ ಹಾಕಿರಬಾರ್ದು ಅಂತ ಡೌಟಲ್ಲಿ ಕೇಳಿದ್ಕೆ ಅವ್ರೇನು ರಿಪ್ಲೈಯೇ ಮಾಡಲಿಲ್ಲ, ಸೈಲೆಂಟ್ ಆಗಿದ್ರು. ಸರಿ ಹೋಗ್ಲಿ, ನ್ಯಾಯವಾಗಿ ಪಂಚರ್ ಆದರೂ ಹಾಕ್ಕೊಡ್ತಾ ಇದ್ದಾನೆ, ಪಂಚರು ಹಾಕ್ಕೊಡ್ತಾ ಇಲ್ಲ. ನೀವು ನೋಡಿ, ಆ ವಾಲ್ ನಕ್ಕತ್ರನೇ ಕರೆಕ್ಟಾಗಿ ಚುಚ್ತಾ ಇದ್ದಾನೆ ಅವನು ಇದನ್ನ ನೀಡಲ್ ತಗೊಂಡ್ಬಿಟ್ಟು. ಅವಾಗ ಏನಾಗ್ತದೆ, ಅದು ಕಟ್ ಆಗ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ ಎಲ್ಲರಿಗೂ ಟ್ಯೂಬ್ ಹೋಗಿದೆ ಅಂತ. ನಾವು ವಿಡಿಯೋ ಮಾಡಿಬಿಟ್ಟು ಪ್ರಶ್ನೆ ಮಾಡಿದ್ಕೆ ನೀನು ಕರೆಕ್ಟಾಗಿ ಅಲ್ಲೇ ಚುಚ್ಚಿದ್ಯಾ ನೋಡು ಅಂತ ಹೇಳಿದ್ಮೇಲೆ, ಸರ್ ಇಲ್ಲ ಸರ್ ಮಾಡ್ಕೊಡ್ತೀವಿ ಬಿಡಿ ಸರ್, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀರಾ ಅಂತ ಹೇಳಿದ್ರು. ನೀವು ಓಡಿಸ್ಬೇಕಾದ್ರೆ ಅಷ್ಟೇ ಗೊರಗುಂಟೆಪಾಳ್ಯ ಹತ್ರ ಹುಷಾರಾಗೆ ಓಡಿಸಿ, ಈ ಥರ ಸ್ಕ್ಯಾಮ್ ನಿಮಗೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಟ್ರಾಫಿಕ್ ಪೊಲೀಸ್ ಅವರು ದಯವಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೊಡಿ. ನಮ್ಮ ಕಡೆಯಿಂದ ಇದೊಂದು ರಿಕ್ವೆಸ್ಟು. ಅಲ್ಲಿ ಬಂದಿರೋರು 3-4 ಜನ ರೆಗ್ಯುಲರಾಗಿ ಓಡಾಡೋರು ಸೇಮ್ ಅದೇ ಹೇಳಿದ್ರು, ಯಾವಾಗಲೂ ಪಂಚರ್ ಆಗುತ್ತೆ, 2 to 3 ಡೇಸ್ಗೆ ಪಂಚರ್ ಆಗ್ತಾ ಇದೆ ಮೇಡಮ್, ಸೇಮ್ ನೀಡಲ್ಸೇ ಸಿಗ್ತಾ ಇದೆ ಅಂತ. ಬಟ್ ಯಾರು ಆಗ್ತಾ ಇದ್ದಾರೆ ನೀಡಲ್ಸ್ನ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿಲ್ದಿರ ಏನು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಟ್ರಾಫಿಕ್ ಪೊಲೀಸ್ ಅವರು ನಮಗೆ ಇದೊಂದು ಸೊಲ್ಯೂಷನ್ನ ಹುಡ್ಕೊಡಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಇನ್ಫಾರ್ಮೇಷನ್ ಇರಲಿ ಅಂತ. ಥ್ಯಾಂಕ್ ಯು.